ಆಫೀಸ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಯಾಕೆ ಬಂದರು? 3 ತಾಲೂಕು ಹೆಂಗೆ ಕೊಟ್ಟಿದ್ದಾರೆ ಅವ್ರಿಗೆ? ನೀವು 100 ದಿನಗಳಾಗ ಅಂತ 3 ವರ್ಷ ಆದರೂ ಮಾಡಿಲ್ಲ, ಮೊದಲು ಅವ್ರು ಸಸ್ಪೆಂಡ್ ಮಾಡಿ. SC/ST ಹಿತರಕ್ಷಣಾ ಸಮಿತಿ ಮೀಟಿಂಗ್ ಅಂದ್ರೆ ಅವ್ರಿಗೆ ನಿರ್ಲಕ್ಷ್ಯ ಆಗ್ಬಿಟ್ಟದ. ಅವ್ರಿಗೆ ಅದ್ರ ಬಗ್ಗೆ ಕ್ರಮ ವಹಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿ ದಯವಿಟ್ಟು ನಿಮ್ಮ ಕೈ ಮುಗಿಸ್ಕೊಳ್ತೀವಿ. SC/ST ಮೀಟಿಂಗ್ ಆಗಿ 1 ವರ್ಷ ಆಗಿದೆ, 2.5 ಇನ್ನೂ ಆ ಸಮಸ್ಯೆಗಳೇ ಬಗೆಹರಿದಿಲ್ಲ. ಆಮೇಲೆ SC/ST ಮೀಟಿಂಗ್ ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. 2 ವರ್ಷಗಳಿಂದ ಸ್ಕಸ್ಟ್ ಸಭೆ ನಡೆಯದೇ ಇರಲು ಸಮಾಜ ಕಲ್ಯಾಣಾಧಿಕಾರಿ ಕೇಶವಮೂರ್ತಿ ರವರ ಅಧಿಕಾರದ ಒತ್ತಡವೇ ಕಾರಣ. ಯೋಗೇಶ್ ಸಂಗ್ಲಿಯಾನ ವರದಿ ಸ್ವಾಮಿ ಬಳೆಪೇಟೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲ್ಲೂಕಿನಲ್ಲಿ 2 ವರ್ಷಗಳಿಂದಲೂ ನಡೆಯದೇ ಇದ್ದ ಸ್ಕಸ್ಟ್ ಸಭೆಯನ್ನು ಜೂನ್ 24ರಂದು ನಡೆಯುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಕೆಲವು ಅಧಿಕಾರಿಗಳ ಗೈರುಹಾಜರಿನಿಂದ ಸ್ಕಸ್ಟ್ ಸಭೆಯನ್ನು ಜುಲೈ 8ಕ್ಕೆ ಮುಂದೂಡಲಾಗಿದೆ. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಮುಖಂಡರುಗಳು ವಿಚಾರವಾಗಿ 2 ವರ್ಷಗಳಾಗಿದೆ. ಡೇಟಲ್ಲಿ 24ನೇ ಇಸ್ವಿಯಲ್ಲಿ ಕರೆದಿರೋದು 2 ವರ್ಷಗಳಾದರೂ ಕೂಡ ಸಭೆಯಲ್ಲಿ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೆ ಗೈರುಹಾಜರಿನ ವಿರುದ್ಧ ಮುಖಂಡರುಗಳು ಕಿಡಿಕಾಡಿದ್ದಾರೆ. ಇವತ್ತು ಯಳಂದೂರು ತಾಲೂಕು ಆಡಳಿತ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಏನು SC/ST ಹಿತರಕ್ಷಣಾ ಸಮಿತಿ ಸಭೆಯನ್ನು ಏನು ಇಟ್ಕೊಂಡಿದ್ರು ಈ ದಿನ ತಾಲೂಕು ಪಂಚಾಯತ್ ಆವರಣದಲ್ಲಿ, ಅದು ಇವತ್ತು ಅದು ವಿಫಲವಾಗಿದೆ. ಅದನ್ನು ಎಲ್ಲರೂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದಾರಲ್ಲ, ಕೇಶವಮೂರ್ತಿ ಅವರು ಪಾಪ ಅವರು ಮೂಲತಃ ಅವರು ವಾರ್ಡನ್ ಆಗಿದ್ದರಂತ, ನಂತರ ಮ್ಯಾನೇಜರ್ ಆಗಿ ಅವ್ರಿಗೆ ಪ್ರಭಾರವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರತ್ವವನ್ನು ಕೊಟ್ಟು ಅವ್ರನ್ನ 3 ತಾಲೂಕು ಹಾಕ್ಬಿಟ್ಟಾರೆ. ಈ 3 ತಾಲೂಕು ಹಾಕಿರೋದು ಅವ್ರಿಗೆ ತುಂಬ ವರ್ಕ್ ಪ್ರೆಷರ್ ಆಯಿತೋ ಏನೋ ಗೊತ್ತಿಲ್ಲ. 3 ತಿಂಗಳಿಗೆ ನಡಿಬೇಕಾದಂಥ ಒಂದು ಹಿತರಕ್ಷಣಾ ಸಮಿತಿ ಸಭೆನ 3 ವರ್ಷದಲ್ಲಿ ಮಾಡ್ಯಾರ ಅವರು. ಇನ್ನು ಈ ಸಮಾಜ ಅಭಿವೃದ್ಧಿ ಮತ್ತು ಮಕ್ಕಳ ವಿದ್ಯಾರ್ಥಿ ಜೀವನಗಳನ್ನ ಇವರು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ನಮ್ಗೆ ಭಾರಿ ಡೌಟ್ ಅದ. ಹಾಗಾಗಿ ಇವ್ರಿಗೆ ನೀವು ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಕೊಟ್ಟರೆ, 3 ತಾಲೂಕನಾಗ ನಿಭಾಯಿಸೋಕೆ ಕೊಟ್ಟರೆ, ಅವ್ರಿಗೆ BP, ಶುಗರು, ಕಷ್ಟ ಕಾಯಿಲೆ ಬಂದು ಅವ್ರಿಗೂ ಒತ್ತಡ ಜಾಸ್ತಿ ಐತೆ. ಇವರಿಂದಾಡಿ ನಮ್ಮ ಯಳಂದೂರು ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೂ ಒತ್ತಡ ಐತೆ. ಹಾಗಾಗಿ ದಯಮಾಡಿ ಇವ್ರನ್ನ ಒಂದು ಕಡೆ ಕೂರಿಸಿ ಸಮುದಾಯ ಮತ್ತು ಸಮಾಜದ ಕೆಲಸವನ್ನು ಮಾಡೋಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ವಿ. ಹಾಗಾಗಿ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ನಮ್ಮ ಯಳಂದೂರು ತಾಲೂಕಿನ ಬಗ್ಗೆ ಸ್ವಲ್ಪ ಗಮನ ವಹಿಸಿ, ನಮ್ಮ AD ಸಾಹೇಬ್ರು ಏನಿದ್ದಾರೆ ಕೇಶವಮೂರ್ತಿ ಅವ್ರನ್ನ ದಯಮಾಡಿ 1 ತಾಲೂಕಿಗೆ ಸೀಮಿತಗೊಳಿಸಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಒತ್ತಡ ಬಂದು ಅವ್ರಿಗೆ ಪ್ರೆಷರ್ ಆಗಿ ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರ ಒಂದು ಕಾರ್ಯದಲ್ಲಿ ಒತ್ತಡ ಬಂದು ಅನಾಹುತಗಳಾಗಿರೋದು ತಮ್ಮ ಗಮನದಲ್ಲಿ ಇದ್ದೇ ಅದ. ಹಾಗಾಗಿ ನಮ್ಮ ಕೇಶವಮೂರ್ತಿ ಅವ್ರಿಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಸಮಸ್ಯೆ ಆಗಬಾರ್ದು. ಹಾಗಾಗಿ ಅವ್ರನ್ನ ಒಂದೇ ತಾಲೂಕಿಗೆ ಸೀಮಿತಗೊಳಿಸಿ ನಮ್ಮ ತಾಲೂಕಿನ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡಲಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ದಿನಾಂಕ 24/6/2026 ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ತಾಲೂಕು ಮಟ್ಟದ ಯಳಂದೂರು ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹಿತರಕ್ಷಣಾ ಸಮಿತಿ ಸಭೆಯನ್ನು ಕರೆದಿದ್ದಾರೆ. ಆದರೆ ಇವತ್ತಿನ ಸಭೆಯಲ್ಲಿ ಏನಾಗಿದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇವರು ಏನು ಸಭೆ ಕರೆದಿದ್ದೀವಿ ಅನ್ನೋದನ್ನೇ ಒಂದು ಡಿಸ್ಪ್ಲೇನಲ್ಲಿ ಹಾಕಿಲ್ಲ. ಅವರು ಒಂದು ಬ್ಯಾನರ್ ಕೂಡ ಹಾಕಿಲ್ಲ. ಇವರು ಬ್ಯಾನರ್ ಕೂಡ ಹಾಕ್ತೇನೆ ಒಂದು ಸಭೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಏನೇ ಸಮಸ್ಯೆ ಕೇಳಿದ್ರು ಕೂಡ ಇಲಾಖೆ ವೈಸು ಏನೇ ಸಮಸ್ಯೆ ಕೇಳಿದ್ರು ಕೂಡ ಯಾವುದೇ ಇಲಾಖೆಯವರು ಇಲ್ಲಿ ಹಾಜರಾಗಿಲ್ಲ. ಮುಖ್ಯವಾಗಿ ಅಬಕಾರಿ ಇಲಾಖೆ ಆಗಲಿ, ಬೇರೆ ಬೇರೆ ಇಲಾಖೆಯವರಾಗಲಿ, ಮೇಯ್ನಾಗಿ 12 ಪಂಚಾಯಿತಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿ ಹಾಜರಾಗಿರಲಿಲ್ಲ ಇವತ್ತಿನ ಸಭೆಯಲ್ಲಿ. ಹಾಗಾಗಿ 90% ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿರ್ತಾರೆ. ಹಾಗಾಗಿ ಈ ಸಭೆಯಲ್ಲಿ ಕೂಡ ಏನು ಕೂಡ ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕಾಗಲಿಲ್ಲ. ಆದರೆ ಇವರು ಸುಮಾರು ಒಂದು 7 ವರ್ಷಗಳ ನಂತರ ಕರೆದಿರೋದು ಇವರು ಸಭೆನ. ನಿಯಮಾನುಸಾರ 3 ತಿಂಗಳಿಗೊಂದ್ಸಲಿ ಇವರು ಸಭೆ ಕರಿಬೇಕಾಗಿತ್ತು. ಆದರೆ 2 ವರ್ಷಗಳ ನಂತರ ಕರೆದ ಮೇಲೂ ಕೂಡ ಯಾವುದೇ ಅಧಿಕಾರಿಗಳು ಇವರು ಬಂದು ನಮ್ಮ ಸಮಸ್ಯೆನ ಬಗೆಹರಿಸಲಿಲ್ಲ ಅಂದರೆ ಯಾವ ಸಭೆ ಮಾಡೋದು? ಇಲ್ಲಿ ನಾವು ಯಾರನ್ನ ಬಗೆಹರಿಸೋಕ್ಕೆ ನಾವು ಯಾರನ್ನ ಕೇಳಬೇಕು? ಮಾನ್ಯ ಅಧಿಕಾರಿಗಳ ಅಧ್ಯಕ್ಷತೆ ಇವರ ತಹಸೀಲ್ದಾರ್ ಅವ್ರನ್ನ ಕೇಳಿದ್ರೆ ಅವರು ಫೋನ್ ಮಾಡ್ತಾರೆ, ಇವರು ಫೋನ್ ಮಾಡ್ತಾರೆ, ಯಾರು ಕೂಡ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲ ಸಭೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷರು ನಮಗೆ ಮುಂದೊಂದು ದಿನ ಸಭೆಯನ್ನು ನಿಗದಿ ಮಾಡಿದ್ದಾರೆ. ಜುಲೈ 8ಕ್ಕೆ ಸಭೆಯನ್ನು ನಿಗದಿ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಯಾರು ಕೂಡ ಜವಾಬ್ದಾರಿಯನ್ನು ತಗೊಂಡಿಲ್ಲ. ಅಧ್ಯಕ್ಷರಾಗಲಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಈ ಸಭೆಯ ಕಾರ್ಯದರ್ಶಿ ಅವರು ಮುಖ್ಯವಾಗಿ ಅವರು ಎಲ್ಲ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟು ಅವರು ಸಭೆಗೆ ಹಾಜರಾಗುವಂತೆ ಅವರು ಮಾಡಬೇಕಾಗಿತ್ತು ಅವರು. ಬಟ್ ಯಾರು ಕೂಡ ಸಭೆಗೆ ಹಾಜರಾಗಿಲ್ಲ ಅಧಿಕಾರಿಗಳು ಮೇಯ್ನಾಗಿ.
ಅದರಿಂದ ಇವತ್ತಿನ ಸಭೆನ ನಾವು ಬಹಿಷ್ಕಾರ ಮಾಡಿದ್ದೀವಿ. ನೆಕ್ಸ್ಟು ಮೀಟಿಂಗಲ್ಲಿ ಇದ್ದಾರೆ. ಬಟ್ ಮೇಯ್ನಾಗಿ ನಮ್ಮ ಸಮಸ್ಯೆ ಏನು ಅಂತಂದರೆ ದಲಿತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. ಇಲ್ಲಿ ಅಧಿಕಾರಿಗಳಿಂದನೇ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. ಅದರಿಂದ ಮುಂದಿನ ಸಭೆನಲ್ಲಾರು ಎಲ್ಲ ಅಧಿಕಾರಿಗಳನ್ನ ಕರೆಸಿ ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ತೀವಿ. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್ ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.